ಒಂದು ಕಡೆಗೆ ಮುಖ್ಯಮಂತ್ರಿಗಳಿಗೆ ಎಫ್ಐಆರ್ ದಾಖಲಾಗಿ ಅವರು ಪರದಾಡ್ತಾ ಇದ್ರು. ಇನ್ನೊಂದು ಕಡೆಗೆ ಈಗ ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವರ ವಿಚಾರದಲ್ಲಿ ಲೋಕಾಯುಕ್ತ ವಿಚಾರಣೆ ಎದುರಿಸ್ತಾ ಇದ್ದಾರೆ. ಯಡಿಯೂರಪ್ಪನವ್ರದ್ದಾಗಿದೆ. ಈಗ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರ ಸರದಿ. ದೆಹಲಿಯಿಂದ ನೇರವಾಗಿ ವಿಚಾರಣೆಗೆ ಕುಮಾರಸ್ವಾಮಿ ಅವರು ಬಂದಿದ್ದಾರೆ. ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಕೇಸ್ನಲ್ಲಿ ಲೋಕಾಯುಕ್ತ ನೋಟಿಸ್ ಅನ್ನ ಕೊಟ್ಟಿತ್ತು, ನೀವು ಬಂದು ವಿಚಾರಣೆಗೆ ಹಾಜರಾಗಿ ಅಂತ ಹೇಳಿ. ಸೊ ಅವ್ರ ನೋಟಿಸ್ ಬೆನ್ನಲ್ಲೇ ಈಗ ವಿಚಾರಣೆಗೆ ಬಂದು ಕುಮಾರಸ್ವಾಮಿ ಅವರು ಹಾಜರಾಗಿದ್ದಾರೆ. ಇದರಲ್ಲಿ ಹಲವು ರಾಜಕೀಯವಾಗಿದೆ, ಅದ್ವೇಷ ರಾಜಕೀಯ, ಅವೆಲ್ಲವೂ ಕೂಡ ಮಾತುಗಳಿದೆ. ಎಲ್ಲ ಕೇಸ್ಗಳಲ್ಲೂ ಅದೇ ಬರುತ್ತೆ. ನನ್ನ ಸಹೋದ್ಯೋಗಿ ನಾಗೇಶ್ ಈಗ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಕ್ರೈಮ್ ಬ್ಯೂರೋಯಿಂದ. ನಾಗೇಶ್, ಏನೆಲ್ಲ ಮಾಹಿತಿಗಳು ಬರ್ತಾ ಇದೆ, ಏನೆಲ್ಲ ನಡೀತು ಲೋಕಾಯುಕ್ತ ಕಚೇರಿ ಮುಂಭಾಗದಲ್ಲಿ, ಸೀನ್ ಏನಿತ್ತು? ಅರುಣ್, ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ಲೋಕಾಯುಕ್ತದ ಮುಂದೆ ತನಿಖೆಗೆ ಹಾಜರಾಗಿರುವಂಥದ್ದು. ಡಿವೈಎಸ್ಪಿ ಬಸವರಾಜ್ ಮುಗ್ದುಂ ಬಳಿ ವಿಚಾರಣೆಗೆ ಹಾಜರಾಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಅವರು ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಎದುರಿಸಲಿದ್ದಾರೆ. ಈ ಪ್ರಕರಣದಲ್ಲಿ ತನಿಖೆಗೆ ಹಾಜರಾಗಬೇಕು ಅಂತೇಳಿ ಡಿವೈಎಸ್ಪಿ ಬಸವರಾಜ್ ಮುಗ್ದುಂ ಅವರು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದ್ರು. ಹಾಗಾಗಿ ಇವತ್ತು ದೆಹಲಿಯಿಂದ ನೇರವಾಗಿ ಲೋಕಾಯುಕ್ತ ಕಚೇರಿಗೆ ಬಂದು ವಿಚಾರಣೆಗೆ ಹಾಜರಾಗಿರುವಂಥದ್ದು. ಈಗಾಗಲೇ ಇದೇ ಪ್ರಕರಣದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪನವರು ಕೂಡ ಶನಿವಾರ ವಿಚಾರಣೆಗೆ ಹಾಜರಾಗಿದ್ರು. ವಿಚಾರಣೆಗೆ ಹಾಜರಾಗಿ ಈ ಒಂದು ಪ್ರಕರಣದ ತನಿಖೆಯನ್ನು ಎದುರಿಸಿ ಹೋಗಿದ್ರು. ಅದಾದ ಬಳಿಕ ಎರಡನೇ ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರು ಇವತ್ತು ವಿಚಾರಣೆಗೆ ಹಾಜರಾಗಿರುವಂಥದ್ದು. ಅರುಣ್, ಓಕೆ, ನಾನು ಕೇಳ್ತಾ ಇದ್ದಿದ್ದು ಈ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ವಿಚಾರದಲ್ಲಿ ವಿಚಾರಣೆಗೆಲ್ಲ ಆಗೋಯ್ತು, ಬಟ್ ಅಲ್ಲಿ ಆಗಮಿಸಿದಂತ ಸಂದರ್ಭದಲ್ಲಿ ಒಂದಿಷ್ಟು ಸೀನ್ ಇತ್ತಲ್ಲ, ಕೈ ಮಾಡುವಂಥದ್ದು, ಅದು ಏನಿತ್ತು ಆ ಸಂದರ್ಭದಲ್ಲಿ ಅಂತ? ಅರುಣ್, ಇವತ್ತು ನೇರವಾಗಿ ಕುಮಾರಸ್ವಾಮಿ ಅವರು ದೆಹಲಿಯಿಂದ ನೇರವಾಗಿ ಲೋಕಾಯುಕ್ತ ವಿಚಾರಣೆಗೆ ಬಂದರು. ಆ ಸಂದರ್ಭದಲ್ಲಿ ಮಾಧ್ಯಮಗಳನ್ನು ನೋಡಿ ನಾನು ಒಳಗಡೆ ಹೋಗಿ ನಂತರ ಮಾತನಾಡ್ತೇನೆ ಅನ್ನುವಂಥ ಸನ್ನೆಯನ್ನು ಮಾಡಿ ಒಳಗಡೆ ಹೋಗಿರುವಂಥದ್ದು. ಆ ಸಂದರ್ಭದಲ್ಲಿ ವಿಜುವಲ್ಸ್ ಅನ್ನು ನೋಡಿದಂಥ ಸಂದರ್ಭದಲ್ಲಿ ಗೊತ್ತಾಗುತ್ತೆ. ಕ್ಯಾಮ್ರಾಗಳನ್ನು ನೋಡಿದಂಥ ಮಾಜಿ ಮುಖ್ಯಮಂತ್ರಿಗಳು ನಾನು ಒಳಗಡೆ ಹೋಗಿ ವಿಚಾರಣೆ ಎದುರಿಸಿ ನಂತರ ಬಂದು ಮಾತನಾಡ್ತೇನೆ ಅನ್ನುವಂಥ ಸನ್ನೆಯನ್ನು ಕೊಟ್ಟು ಒಳಗಡೆ ಹೋಗಿರುವಂಥದ್ದು. ಅರುಣ್, ಸದ್ಯ ದೆಹಲಿಯಿಂದ ನೇರವಾಗಿ ವಿಚಾರಣೆಗಾಗಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಲೋಕಾಯುಕ್ತ ಕಚೇರಿಗೆ ಆಗಮಿಸಿದ್ದಾರೆ. ಡಿನೋಟಿಫಿಕೇಶನ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನ ಕೊಡಲಾಗಿತ್ತು. ಅದರಂತೆ ಬಂದ ನಂತರದಲ್ಲಿ ಅಲ್ಲಿ ಮಾಧ್ಯಮಗಳಿದ್ದದನ್ನು ಗಮನಿಸಿ ವಿಚಾರಣೆ ಎಲ್ಲ ಪೂರ್ಣ ಆದ ನಂತರದಲ್ಲಿ ಬಂದು ಮಾತನಾಡ್ತೀನಿ ಹೋಗಿ ಅಂತ ಅವರೇನೋ ಸನ್ನೆ ಮಾಡಿದಂತೆ ಕಾಣಿಸ್ತಾ ಇದೆ.